ಹಾಯ್ ಸ್ನೇಹಿತರೆ, ನಾನಿವಾಗ KE ಅವ್ರು ಬಿಟ್ಟಿರುವಂಥ CRDR ಎಕ್ಸಾಮ್ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ಓದ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಕ್ರೋಮಿಗೆ ಹೋಗ್ಬಿಟ್ಟು ನೀವು ಜಸ್ಟ್ KE ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿಬಿಟ್ಟು ನಂತರ KE ಹೋಮ್ ಅಂತ ಬರುತ್ತೆ, ಈ ಥರ ಸ್ಕ್ರೀನ್ ಬರುತ್ತೆ. ಸೊ ಆ ಸ್ಕ್ರೀನಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದಾದ ನಂತರ ಈ ಥರ ಸ್ಕ್ರೀನ್ ಬರುತ್ತೆ. ಸೊ ಅದರಲ್ಲಿ 3 ಡಾಟ್ಸ್ ಕಾಣುತ್ತೆ ಎಲ್ಲ ಮೇಲೆ. ಸೊ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ. ಸೊ ಅದು ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ CRDR 2026 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ HK ಮತ್ತು ನಾನ್ HK ಅಂತ ಇರುತ್ತೆ. ಸೊ ನಾವು ನಾನ್ HKನ ಇವಾಗ ಟ್ರೈ ಮಾಡೋಣ. ಸೊ ಈ ಥರ ಸ್ಕ್ರೀನ್ ಬಂದು ಅದನ್ನು ಕ್ಲಿಕ್ ಮಾಡಿ ಈ ಥರ ಸ್ಕ್ರೀನ್ ಬರುತ್ತೆ. ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದರೂ ಫಸ್ಟಿಗೆ ಯಾವಾಗಾದರೂ ನೀವು ಲಾಸ್ಟ್ ಟೈಮ್ ಏನಾದರೂ ಯೂಸ್ ಮಾಡಿದ್ದೀರಾ ಅಂದರೆ ರಿಜಿಸ್ಟರ್ ನಂಬರ್ ಇರುತ್ತೆ. ಸೊ ಅದನ್ನು ನೀವು ಹಾಕ್ಕೊಂಡು ಲಾಗಿನ್ ಆಗ್ಬೋದು. ಇಲ್ಲ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವು ಯೂಸರ್ ಅಂತ ಇದೆಯಲ್ಲ, ಹೊಸ ಬಳಕೆದಾರ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಒಂದು ಓದಿ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವಿರೆ ಅಂತ ಬಂದರೆ ನೀವು 10th ಪಾಸ್ ಆಗಿದ್ದೀರಾ ಅಂತ ಕೇಳ್ತೀವಿ. ಸೊ ಹೌದು ಅಂತ ಹಾಕೋಣ. ಸೊ ಯಾಕಂದರೆ ಇದು ಮಿನಿಮಮ್ 10th ಪಾಸ್ ಆದರೆ ನಾವು ಈ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅಂತ ಅರ್ಥ. ಸೊ ನಮ್ದು ಏನು ರಿಜಿಸ್ಟರ್ ನಂಬರ್ ಇದೆ, ಸೊ ಅದನ್ನು ಹಾಕಬೇಕಾಗುತ್ತೆ 10th ಹಾಕ್ಬಿಟ್ಟು ವೆರಿಫೈ ಮಾಡಬೇಕಾಗತ್ತೆ. ಸೊ ವೆರಿಫೈ ಮಾಡಿದ ನಂತರ ಸಕ್ಸಸ್ ಅಂತ ಬರುತ್ತೆ. ಸೊ ಮತ್ತೆ ಕೆಳಗಡೆ ಹೋಗಬೇಕಾಗುತ್ತೆ. ನಮ್ಮದೆಲ್ಲ ಡೇಟ್ ಆಫ್ ಬರ್ತ್ ಮತ್ತು ನಮ್ಮ ತಂದೆ ತಾಯಿ ಹೆಸರು ಸೊ ಎಲ್ಲ ಇರುತ್ತೆ. ಸೊ ಇಲ್ಲಿ ಆಧಾರ್ ಥ್ರೂ ಇದು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಈ ಥರ ಇದು ಬರುತ್ತಲ್ಲ, ಈ ಥರ ಸ್ಕ್ರೀನ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಒಂದು ಡಾಟ್ ಇದು ನೋಡಿ, ಅದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ಜಸ್ಟ್. ಸೊ ನೆಕ್ಸ್ಟ್ ನಿಮಗೆ ಈ ಪೇಜಿಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇರುತ್ತೆ. ನಿಮ್ಮದೊಂದು ಆಧಾರ್ ಸಂಖ್ಯೆ ಇರುತ್ತಲ್ಲ, ಸೊ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಅದನ್ನಾದ ನಂತರ ಇಲ್ಲಿ ಒಂದು ಖಾಲಿ ಬಾಕ್ಸ್ ಇದೆಯಲ್ಲ, ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದರೆ OTP ಅಂತ ಇರುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬರಬೇಕಾಗುತ್ತೆ. ಜನರೇಟ್ OTP ಅಂತ ಇದೆಯಲ್ಲ, ಸೊ ಅದನ್ನು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ OTP ಕಳಿಸ್ತಾರೆ ಅವರು, OTPನ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. OTP ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್. ಆದಷ್ಟು ಬೇಗ ಯಾರ್ಯಾರು ಓದ್ತಾ ಇದ್ದೀರಾ, ಸೊ ಚೆನ್ನಾಗಿ ಓದಿ, ಒಳ್ಳೆ ಚಾನ್ಸ್ ಇದೆ. ಸೊ OTP ಬಂತು 2. ಸೊ OTP ಆಗಿರೋದ್ರಿಂದ ಸಬ್ಮಿಟ್ ಅಂತ ಕೊಡಿ. ನೆಟ್ವರ್ಕ್ ಇಶ್ಯೂ ಇದೆ ಫ್ರೆಂಡ್ಸ್. ಸೊ ಈ ಥರ ಸ್ಕ್ರೀನ್ ಬರುತ್ತೆ. ನೆಕ್ಸ್ಟ್ ನಮಗೆ ಏನು ಹಾಕಬೇಕಂದ್ರೆ ನೀವು ಏನು ಓದಿದ್ದೀರಾ, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಬರುತ್ತೆ. ಸೊ ನೀವೇನು ಓದಿದ್ದೀರಾ ಅಂತ ಅಲ್ಲಿ PUCನ ಅಥವಾ ಗ್ರಾಜುಯೇಟ್ ಆಗಿದೆಯಾ, ಸೊ ನಾನು PUC ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ. ಮತ್ತು ನಮ್ಮದು ರಾಷ್ಟ್ರೀಯತೆ, ಸೊ ಯಾವ್ದು ಬರುತ್ತೆ, ಇಂಡಿಯನ್, ನಾವು ಭಾರತೀಯರು. ಸೊ ಇಲ್ಲಿ ಇಮೇಲ್ ID ಹಾಕಬೇಕಾಗುತ್ತೆ. ನಿಮ್ಮದೊಂದು ಇಮೇಲ್ ಐಡಿನ ಹಾಕ್ಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಿದರೆ ಒಂದು OTPನ ಕಳಿಸ್ಕೊಡ್ತಾರೆ ನಿಮ್ಮ ಇಮೇಲ್ ಐಡಿಗೆ. ಸೊ ಅದು OTPನ ನೀವು ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ OTPನ ಎಂಟ್ರ್ ಮಾಡಿದ ನಂತರ ವೆರಿಫೈ ಮಾಡಿ. ವೆರಿಫೈ ಸಕ್ಸಸ್ಫುಲಿ ಅಂತ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. OTP ವೆರಿಫೈಡ್ ಅಂತ ಬಂತು. ಸೊ ನೆಕ್ಸ್ಟ್ ಏನಂದರೆ ನಿಮ್ಮದೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗುತ್ತೆ, ಸೊ ಟೈಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಒಂದು OTP ಬರುತ್ತೆ, ಸೆಂಡ್ OTP ಅಂತ ಹಾಕಿ. OTP ಬರೋದು ಸ್ವಲ್ಪ ವೇಟ್ ಆಗ್ತಾ ಇದೆ, ಬಂತು. ಸೊ OTPನ ಹಾಕ್ಬಿಟ್ಟು ವೆರಿಫೈ ಮಾಡಿ, ಮತ್ತು OTP ವೆರಿಫೈಡ್ ಅಂತ ಬಂತು. ಸೊ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಕನಿಷ್ಠ 8 ಚಾರ್ಟರ್ಸ್ ಇರೋದೊಂದು ಮಿನಿಮಮ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ನಿಮ್ಮದು ಫೋಟೋ ಇತ್ತೀಚೆಗೆ ತೆಗೆದಿರುವಂಥ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಸದ್ಯಕ್ಕೆ ಇದೇ ಫೋಟೋನ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕ್ಯಾಪ್ಚರ್ ಕಾಣಿಸ್ತಿದೆಯಲ್ಲ, ಸೊ ಅದು ಯಾವ ಥರ ಇದೆ ಅದೇ ಥರನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಅಂತ ಕೊಡಿ. ಪ್ರೊಸೆಸಿಂಗ್ ಆಗ್ತಿದೆ. ಓಕೆ, ಪ್ರೊಸೆಸಿಂಗ್ ಆಗಿ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ